ಬಹಳ ಅದ್ದೂರಿಯಾಗಿ ಅವರನ್ನು ಗೌರವಿಸಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗೋದಕ್ಕಿಂತ ಪೂರ್ವದಲ್ಲಿ ಇಡೀ ಸಮಸ್ತ ಗ್ರಾಮದವರ ಎದುರಿಗೆ ಅವರನ್ನು ಸನ್ಮಾನಿಸ್ತಕ್ಕಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಸರ್. ಅದಕ್ಕೆ ಈಗಾಗಲೇ ಬಹಳಷ್ಟು ಜನ ಸರ್ ಬಹಳ ನಾನು ಈಗ ನಮ್ಮ ಇವರು ಬಸವರಾಜ್ ಮುರ್ದಾಮನವ್ರಿಗೆ ನಿನ್ನೆ ಹೋಗಿದ್ದೆ, ಮನೆಗೆ ಹೋದ್ರೆ ಸಹಿತ ಆರಾಮಿರ್ಲಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಎತ್ತಲಿಲ್ಲ. ಎಷ್ಟು ಬೇಜಾರ ಫೋನ್ ಹಚ್ಚಿದ್ರು ಅಂದ್ರೆ ಹೋಗಿದ್ದೆ. ಅವ್ರ ಅಕ್ಕ ಹೇಳಿದ್ರು ಸರ್ ಎಬ್ಬಿಸ್ಲೇನ್ರಿ ಅಂದ್ರೆ ಆರಾಮಿಲ್ಲ ಅಂದ್ರೆ ಬೇಡ ಅಂತಂದ್ರೆ. ರಾತ್ರಿ 10 ಗಂಟೆ ಆಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡಿದ್ರು 7 ಗಂಟೆಗೆ. ಯಾಕೆ ಸರ ಅಂದೆ. ಸರ ದಯಮಾಡಿ ನನಗೆ ಕ್ಷಮಿಸ್ರಿ ಅಂದ್ರು. ಅಲ್ರಿ ನಿಮ್ಮನ್ನ ಕ್ಷಮಿಸುವಷ್ಟು ದೊಡ್ಡವ್ರು ನಾವಲ್ಲ, ಯಾಕೆ ಹೇಳ್ರಿ ಅಂದೆ. ಇಲ್ಲ ಸರ ನೀವು ನಿನ್ನೆ 3-4 ಸರಿ ಫೋನ್ ಮಾಡಿದ್ರಿ, ಫೋನ್ ಎತ್ತಿಲ್ಲ, ನನಗೆ ಭಾಳ ಸೀರಿಯಸ್ ಆಗಿತ್ತು, ಆ ಮಕ್ಕಂಡು ಬಿಟ್ಟಿದ್ದೆ, ನಮ್ಮ ಮನೆ ಎಬ್ಬಿಸ್ಬೇಕು ಬೇಡ್ರಿ. ಇಲ್ಲ ನಿಮ್ಮ ಮನೆ ಎಬ್ಬಿಸ್ರಿ ಅಂದ್ರು. ನಾನಾ ಬೇಡ ಅಂದೆ ಅಂತಂದು. ಸರ ನಾ ದೇವಸ್ಥಾನ ಕೊಟ್ಟೇನೆ, ಅದು ಕೊಟ್ಟೇನೆ, ಇದು ಕೊಟ್ಟೇನೆ, ಯಾವ ಪಂದ್ಯಗಳನ್ನು ಮಾಡ್ತಾರಲ್ಲ ಕ್ರಿಕೆಟ್ ಕಬಡ್ಡಿ ಇದೇನು ಮಾಡ್ತಾ ಇದ್ರಲ್ಲ, ಇದು ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳಿಗೆ ಒಳ್ಳೆ ಸ್ಪರ್ಧಾ ಮನೋಭಾವನೆ ಮುಟ್ಸೋ ಕಾರ್ಯಕ್ರಮ. ಖಂಡಿತವಾಗ್ಲೂ ನಾನು ನಿಮಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡೋದು ಅಷ್ಟೇ ಅಲ್ಲ, ಇಂಥವ್ರ ಕಡೆ ಹೋದ್ರೆ ನಾನು ಮಾಡ್ತಾನೆ ಹೇಳ್ತೇನೆ ಅಂತ ಅಂದ್ರು. ಇದು ಕರೂರು ಗ್ರಾಮದ ಒಂದು ಕೊಡುಗೈ ದಾನಿಗಳ ಒಂದು ಮನಸ್ಥಿತಿ ಮನೋಭಾವ. ನನಗೆ ನಂಬಿಕೆ ಇದೆ ಕರೂರು ಗ್ರಾಮದ ಬಗ್ಗೆ, ಕರೂರು ಜನರ ಬಗ್ಗೆ, ಕರೂರು ಜನರ ಹೃದಯಗಳ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ನಂಬಿಕೆ ಇದೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಸದಾ ಇತ್ತು ಅಂತಂದ್ರೆ ಈ ಶಾಲೆಯನ್ನ, ಇದು ಸರ್ಕಾರಿ ಶಾಲೆಯಲ್ಲ, ರಾಣೆಬೆನ್ನೂರು ತಾಲೂಕಿನಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಶಾಲೆಯನ್ನಾಗಿ ಮಾರ್ಪಡಿಸಬೇಕು ಅನ್ನೋ ಒಂದು ಗುರಿಯನ್ನ ನಾವೆಲ್ಲ ಶಿಕ್ಷಕ ಬಂಧುಗಳು ಇಟ್ಕೊಂಡಿದ್ದೇವೆ. ಬಹಳ ಕನಸನ್ನ ಇಟ್ಕೊಂಡಿದ್ದೇವೆ. ಬರೀ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಅಷ್ಟೇ ಅಲ್ಲ, ಈ ಶಾಲೆ ಬಹಳ ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ, ಕಲಿಕೆಯಲ್ಲಿ, ಎಲ್ಲದರಲ್ಲೂ ಸಹಿತ ವಿಶೇಷವಾಗಿ ಈ ಶಾಲೆ ಹೊರಹೊಮ್ಮುವಾಗಿವೆ. ನಾವೆಲ್ಲರೂ ಸಹಿತ ಕಂಕಣಬದ್ಧರಾಗಿ ಕೆಲಸ ಮಾಡ್ತೀವಿ. ಅದಕ್ಕೆ ಸರ್ ನೀವು ಹೇಳಿದ್ದಿಲ್ಲ ಅನ್ಬಾರ್ದು. ಯಾರು 2025 ಮತ್ತು 26ನೇ ಸಾಲಿನಲ್ಲಿ 7ನೇ ಕ್ಲಾಸು SLC PUC ಎನಿ ಡಿಗ್ರಿ ಯಾರು ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಮಾಡ್ರಿ. ಅವರನ್ನ ನಾವೇನು ಗ್ರಾಮ ದೇವತೆ ಜಾತ್ರಾ ಉತ್ಸವಗಳಲ್ಲಿ ನಿಮ್ಮ ಫೋಟೋ ಹಾಕೊಂಡು ಆರಾಧಿಸ್ತೀರಿ. ಹಾಗೆ ನಿಮ್ಮ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳನ್ನ ದೊಡ್ಡ ಹೀರೋನ ನೀವು ಯಾರೋ ಈ ದರ್ಶನ ಹಾಕಿ ನೋಡ್ರಿಲ್ಪ ಬರ್ತಡೇಗ ಹಂಗೆ ಕಟೌಟ್ಸ್ ಹಾಕ್ತೇವೆ. ಏನ್ರಿ ಸರ್ ದುಡ್ಡು ಅನಾವಶ್ಯಕ ವೇಸ್ಟ್ ಮಾಡ್ತಾರೆ ಅಂತ ಅಲ್ಲ, ಆ ಕಟೌಟ್ಸ್ ಹಾಕೋ ಹಿಂದೆ ಒಂದು ಉದ್ದೇಶ ಇದೆ. ಮುಂದಿನ ವರ್ಷ ನಮ್ದು ಫೋಟೋ ಬರಬೇಕು, ಮುಂದಿನ ವರ್ಷ ನನ್ನ ಮಗಳೇ SLC ಫಸ್ಟ್ ಬರಬೇಕು, ಮುಂದಿನ ವರ್ಷ 7ನೇ ಕ್ಲಾಸ್ ನನ್ನ ಮಗ ಫಸ್ಟ್ ಬರಬೇಕು, PUC ಫಸ್ಟ್ ಬರಬೇಕು, ಡಿಗ್ರಿಯಲ್ಲಿ ಫಸ್ಟ್ ಬರಬೇಕು ಅನ್ನೋ ಒಂದು ಸ್ಪರ್ಧಾ ಮನೋಭಾವನೆಯನ್ನ ಮೂಡಿಸೋಕ್ಕೋಸ್ಕರ ಆ ಕಟೌಟ್ಸ್ ಗಳನ್ನ ಹಾಕ್ತೇವೆ. ಸುಮ್ಮನೆ ಅವ್ರದ್ದು ಇವ್ರದ್ದು ಏನು ಮಾಡಲ್ಲ. ಇದರ ಉದ್ದೇಶ ಆ ಮಕ್ಕಳಲ್ಲಿ ಓದ್ತಕ್ಕಂಥ ಮನೋಭಾವನೆ ಬರಬೇಕು, ಸ್ಪರ್ಧಾ ಮನೋಭಾವನೆ ಬರಬೇಕು, ಸಾಧಿಸುವ ಛಲ ಅವರಲ್ಲಿ ಬರಬೇಕು. ಹಾಗಾಗಿ ಈ ವಿನೂತನ ಕಾರ್ಯಕ್ರಮವನ್ನ ಈ 2025-26ನೇ ಸಾಲಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಸಾಕಷ್ಟು ನಿಮ್ಮೆಲ್ಲರ ಕೊಡುಗೆಯಿಂದ 500 ತಟ್ಟಿ, 500 ಲೋಟೋ, CC ಕ್ಯಾಮ್ರಾ, ನಮ್ಮ ಇಲ್ಲಿ ಒಂದು ಏನೇನೋ ಮಾಡಿ ಕೂತ್ರಿ ಇಲ್ಲೆಲ್ಲ. ಇವಾಗ CC ಕ್ಯಾಮ್ರಾ ಆಯ್ತು, ನಲ್ಲಿಕಲ್ಲಿ ಟೇಬಲ್ ಆಯ್ತು, 3 ಜನರಿಗೆ ಸನ್ಮಾನ ಮಾಡಿದ್ವಿ, ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ವಿ. 61,000 ಹಣವನ್ನು ದತ್ತನಿಧಿಯಾಗಿ ಸಂಗ್ರಹ ಮಾಡಿದ್ವಿ ಇವತ್ತು ನಮ್ಮ ಶಾಲೆಯಲ್ಲಿ. 61,000. ಹೀಗೆ ಬಹಳಷ್ಟು ಕೊಡುಗೈ ದಾನಿಗಳು ನಮ್ಮ ಗ್ರಾಮದಲ್ಲಿ ಮುಂದೆ ಬಂದಿದ್ದಾರೆ. ನೀವು ಮಾಡಿ ಸರ ಒಳ್ಳೆ ಕೆಲಸಗಳನ್ನ ಯಾವತ್ತೂ ನಾವು ನಿಮ್ಮ ಬೆನ್ನ ಹಿಂದೆ ಇರ್ತೀವಿ ಅಂತ ಹೇಳಿದ್ದಾರೆ. ಬರೀ ಹೇಳೋದಷ್ಟೇ ಅಲ್ಲ, ಅವರು ಈಗಾಗಲೇ ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಸಕಾರಾತ್ಮಕ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗೂ ಸಹಿತ ನಾವು ಯಾವ ವಿದ್ಯಾರ್ಥಿಗಳಿಗೂ ನೀವು ಇಷ್ಟು ಕೊಡ್ರಿ ಅಂತ ಹೇಳಿಲ್ಲ. ಇಲ್ಲೇ ನಾವು ಓಪನ್ ಆಗಿ ಹೇಳ್ತಾ ಇದ್ದೇನೆ ಸರ್. ಈ ವಾರ್ಷಿಕೋತ್ಸವ ಕಾರ್ಯಕ್ರಮ, ಪ್ರತಿಭಾ ಕಾರಂಜಿ, ಮತ್ತೆ ಅಲ್ಲಿ ಮೇನ್ ಗೇಟು. ಇವತ್ತು ಮೇನ್ ಗೇಟ್ ಏನಾಗಿದೆ ಅಂತಂದ್ರೆ, ಇವತ್ತು ಇಂಥ ದೊಡ್ಡ ಬೃಹತ್ ಶಾಲೆ ಇದ್ರೂ ಸಹಿತ ಸರಿಯಾದ ಒಂದು ಅಂದವಾಗಿ ಕಾಣ್ತಕ್ಕಂಥ ಒಂದು ಮೇನ್ ಗೇಟ್, ಶುದ್ಧ ಕುಡಿಯೋ ನೀರಿಲ್ಲ. ಬೂಟ್ ಹಾಕೊಂಡು ಬಂದಂತ ಮಕ್ಕಳು ಇವತ್ತು ನೆಲದ ಮೇಲೆ ಕುತ್ಕೊಳ್ತಾ ಇದ್ದಾರೆ. ಬೂಟ್ ಹಾಕೊಂಡು ಬಂದ್ರೆ ಡೆಸ್ಕ್ ಮೇಲೆ ಕುತ್ಕೋಬೇಕಂದ್ರೆ ಡೆಸ್ಕ್ ಬೇಕು. ಹೀಗೆ ಬಹಳಷ್ಟು ಬೇಡಿಕೆಗಳ ಆಗರದಲ್ಲಿ ನಮ್ಮ ಶಾಲೆ ಇದೆ. ಅವೆಲ್ಲಗಳನ್ನು ಒಂದೇ ವರ್ಷದಲ್ಲಿ ನಾನು 4 ತಿಂಗಳಲ್ಲಿ ಮಾಡ್ತಾ ಅಲ್ಲ, ವರ್ಷದಿಂದ ವರ್ಷಕ್ಕೆ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಅದು ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಒಂದು ಬೆಂಬಲದಿಂದ, ನಿಮ್ಮ ಒಂದು ಸಹಕಾರದಿಂದ ನಾವೆಲ್ಲರೂ ಸಹಿತ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ದಯಮಾಡಿ ಮಕ್ಕಳಿಗೆ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ತಾನೆ, ಮೊಬೈಲ್ ಅನ್ನ ಬಂದ್ ಮಾಡ್ರಿ. ಆ ಏನು ಯಾರೋ ಒಬ್ರು SP ಅವರು ಹೇಳಿದ್ರು, ಆ ಧಾರಾವಾಹಿಗಳಿದಾವಲ್ಲ, ಮನೆ ಹಾಳು ಮಾಡೋ ಧಾರಾವಾಹಿಗಳು ಮನರಂಜನೆ ಜೊತೆಗೆ ಅಡ್ವರ್ಟೈಸ್ಮೆಂಟ್ಗಳು.
ಇಂಥ ಸೀರೆ ಹಾಕಿ, ಇಂಥ ಬುಗುಡಿ ತಗ, ಇಂಥ ತಗ, ಇಂಥ ಫ್ರಿಜ್ ತಗ, ಇಂಥ ಒಲೆ ತಗ, ಅದನ್ನ ತಗ, ಇದನ್ನ ತಗ, ವೈದ್ಯ ಇಲ್ಲ. ಮನೆಯೊಂದು 3 ಬಾಗಿಲು ಏನೇನೋ ಎಲ್ಲ ನೋಡ್ರಿ, ಇಬ್ರು ಗಂಡ್ರೆ ಇಬ್ಬಿಬ್ರು ಹೆಂಡ್ತಿಯರು. ಇದು ಜೀವನ ಇದು. ಅದೇ ಅಶೋಕ ಸೀರಿಯಲ್ ನೋಡ್ರಿ, ಮಹಾಭಾರತ ಸೀರಿಯಲ್ ನೋಡ್ರಿ, ಸೋಮೇಶ್ವರ್ ನಡೆಸುವ ಥಟ್ ಅಂತ ಕಾರ್ಯಕ್ರಮ ನೋಡ್ರಿ. ಆ ಕಾರ್ಯಕ್ರಮ ನೋಡ್ರಿ, ನಿಮ್ಮ ಮಕ್ಕಳ ಮನಸ್ಸು ಹೆಂಗ ಅರ್ಥವೋ ಅದ್ರ ಬದಲಾಗಿ ಈ ರೀತಿಯ ಕಾರ್ಯಕ್ರಮಗಳ ನೋಡ್ರಿ, ನಿಮ್ಮ ಮಕ್ಕಳ ಮನಸ್ಸು ಹೆಂಗ ಕೆರಳ್ತವೆ ಅನ್ನೋದು. ಹಾಗಾಗಿ ನಿಮ್ಮ ಮಕ್ಕಳನ್ನ ಅರಳಿಸುವ, ಕೆರಳಿಸುವ, ಅವರನ್ನ ಒಳ್ಳೆ ರೀತಿ ಪ್ರೇರೇಪಿಸುವುದು ಎಲ್ಲವೂ ಸಹಿತ ನಿಮ್ಮ ಕೈಯಲ್ಲೇ ಇದೆ. ಹಾಗಾಗಿ ದಯಮಾಡಿ ನಾನು ತಾಯಂದ್ರಲ್ಲಿ ಹೇಳ್ತೇನೆ, ನಿಮ್ಮ ಮಕ್ಕಳಿಗಾಗಿ ಟಿವಿ ಬಂದ್ ಮಾಡ್ರಿ. ದಯಮಾಡಿ ನಿಮ್ಮ ಮಕ್ಕಳಿಗಾಗಿ ಟಿವಿ ಬಂದ್ ಮಾಡಿದ್ರೆ ಮಾತ್ರ ಮಕ್ಕಳು ಉದ್ಧಾರಕರ. ನೀವು ಟಿವಿ ನೋಡ್ಕೊಂತ ಇದ್ದು ನಿಮ್ಮ ಮಕ್ಕಳಿಗೆ ಹೋದ್ರೆ ದೇವನೇ ಓದಲ್ಲ. ಮಕ್ಕಳು ನಾವು ಮಾಡಿದಂತೆ ಮಾಡುತ್ತಾರೆ ವಿನಃ ನಾವು ಹೇಳಿದಂತೆ ಮಾಡುವುದಿಲ್ಲ. ಇದು ಯಾವತ್ತು ಗಮನದಲ್ಲಿ ಇಟ್ಬೇಡ್ರಿ. ನಾವು ಮೊಬೈಲ್ ನೋಡ್ಕೊಂಡು ಮೊಬೈಲ್ ನೋಡ್ಬೇಡ ಅಂದ್ರೆ ಬಿಡೋದಿಲ್ಲ. ಹಾಗಾಗಿ ಇಂಥ ಸಾಕಷ್ಟು ವಿಚಾರಗಳದವು. ದಯಮಾಡಿ ತಾಯಂದ್ರು 1 ತಾಸು, ತಾಯಂದ್ರ ಅಂದ ತಕ್ಷಣ ನನ್ನ ಸಂಬಂಧ ಅನ್ನೋಕೆ ಹೋಗ್ಬೇಡ್ರಿ. ಅಣ್ಣಾರ ನೀವು, ಕೆಲವರು ನಮ್ಮ ಅಣ್ಣರು ಇದ್ದಾರೆ, ನಾನು ಹೆಸರು ಹೇಳಲ್ಲ. ನಮ್ಮ ಮಲ್ಲಾಪುರ ಟೀಚರ್ ಬಗ್ಗೆ ಒಬ್ರು ಹೇಳಿದ್ರು, ನಾನು ನನ್ನ ಬಗ್ಗೆನೇ ಹೇಳಿದೆ. ನಾನು ಸರಿಯಾಗಿ ಹೋಮ್ವರ್ಕ್ ಚೆಕ್ ಮಾಡಲ್ಲ ಅಂದು. ಸರ ನಿಮ್ಮಲ್ಲಿ